ಎಲ್ಲ ಗೌರವಾನ್ವಿತರನ್ನು ಮತ್ತೊಂದ್ಸಲ ಸ್ವಾಗತಿಸುತ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ವಿಷಂಪಟ್ಟ ಗಣಯ, ಆಮೇಲೆ ಡಾಕ್ಟರ್ ರವಿ ಬಿರಾದಾರ್ ಅವರು ಕಾಂಗ್ರೆಸ್ ಸೆಲ್ಲಿನ ಅಧ್ಯಕ್ಷರು, ಆಮೇಲೆ ಐಂದ ವರ್ಗದ ನಾಯಕರು ಮತ್ತು DSS ಸಂಚಾಲಕರಾದ ಸಂಜೀವ್ ಕಂಬಾಜಿ ಅವರು, ಕಾಂಗ್ರೆಸ್ ಯುವ ದೂತರಾದ ರಾಜ್ ಕಲಾರಿ ಅವರು ಮತ್ತು ಐಂದ ನಾಯಕರಾದ ಮಲ್ಲು ಬಿದಿರಿ ಅವರು ಭಾಗವಹಿಸಿದ್ದಾರೆ. ನಾಳೆ ದಿನಾಂಕ 27ರಂದು 11 ಗಂಟೆಗೆ ನಮ್ಮ ರಾಜ್ಯ ಮಟ್ಟದ ನಾಯಕರುಗಳು ರಾಜಭವನ್ ಚಲೋ ಅನ್ನಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯ ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಮಂತ್ರಿಸಬೇಕು ಮತ್ತು ಎಲ್ಲ ರಾಜ್ಯಪಾಲರು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಕ್ರಮ ಆಗಲಿ ಅಂತ ಹೇಳಿ ಏನೋ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಆ ಅನುಮತಿ ಕೊಟ್ಟಿದ್ದ ಪದ್ಧತಿ ಮತ್ತು ಅನುಮತಿ ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ಇಲ್ಲ. ರಾಜ್ಯಪಾಲರು ಅನ್ಯಾಯ ಮಾಡಿದ್ದಾರೆ. ರಾಜ್ಯಪಾಲರನ್ನ ಕೇಂದ್ರ ಸರ್ಕಾರ ಹಿಂದಕ್ಕೆ ತಗೋಬೇಕು ಅಂತ ಹೇಳಿ ಅವತ್ತೊಂದು ದಿವಸ ರಾಜಭವನ್ ಚಲೋ ಹೋಗ್ತಾ ಇದ್ದೀವಿ. ಈಗಾಗಲೇ ಆ ಮನವಿ ಪತ್ರವನ್ನು ನಾನು ತಮ್ಮೆಲ್ಲರಿಗೂ ಮುಟ್ಟಿಸಿದ್ದೇನೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದನ್ನ ಕೇವಲ ಕಾಂಗ್ರೆಸ್ ನಾಯಕರುಗಳು, ಐಂದ ನಾಯಕರುಗಳು ಅಷ್ಟೇ ಅಲ್ಲ, ಅದನ್ನ ತಪ್ಪಾಗಿದೆ ಅಂತ ಹೇಳೋರು ಈ ರಾಜ್ಯದ ಇಬ್ಬರು ಮಾಜಿ ಅಡ್ವೊಕೇಟ್ ಜನರಲ್, ಅದು ಬಿಜೆಪಿ ಸರ್ಕಾರದಲ್ಲಿದ್ದಂತ ಇಬ್ಬರು ಮಾಜಿ ಅಡ್ವೊಕೇಟ್ ಜನರಲ್ಗಳು ಅದು ತಪ್ಪು ಅಂತ ಹೇಳಿದ್ದಾರೆ. ಒಬ್ರು ಹಿರಿಯರಾದ BV ಆಚಾರ್ಯ ಅವರು ಯಡಿಯೂರಪ್ಪನವರು ಸರ್ಕಾರ ಇದ್ದಾಗ ಅವರು ಜಗದೀಶ್ ಶೆಟ್ಟರ್ ಅವರಿಗೆ 3 ಜನ ಮುಖ್ಯಮಂತ್ರಿಗಳಾಗಿ ಹೋದ್ರು. ಆ ಪೀರಿಯಡ್ದಲ್ಲಿದ್ದಂತ BV ಆಚಾರ್ಯ ಅವರು ಇದು ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದು ತಪ್ಪಿದೆ, ಇದು ಸಂವಿಧಾನ ಬಾಹಿರವಾಗಿದೆ, ಇದು ನಿಯಮ ಬಾಹಿರವಾಗಿದೆ, ಇದು ಏಕತರಫೆ ಇದೆ ಅಂತ ಹೇಳಿ ಖುಲ್ಲಾ ಹೇಳಿದರು. ಇನ್ನ ಎರಡನೇ ಅವಧಿಯಲ್ಲಿ ಅಡ್ವೊಕೇಟ್ ಜನರಲ್ ಇದ್ದಂತ ಬಿಜೆಪಿ ಸರ್ಕಾರದ ಅಡ್ವೊಕೇಟ್ ಜನರಲ್ ಇದ್ದಂತ ಶ್ರೀ ಅಶೋಕ್ ಹಾರನಹಳ್ಳಿ ಅವರು ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ಸೋರಿಕೆ ಆಗೈತಿ. ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಹಣ 1,494 ಕೋಟಿ ದುರ್ಬಳಕೆ ಆಗಿದೆ ಅಂತ ಇನ್ನೊಂದು ಅದೇ ಈಗ ಏನಾಗಿದೆ, ಜನರಿಗೆ ಈಜಿ ಆಗಿಬಿಡ್ತು. ರಾಜ್ಯಪಾಲರ ಭವನ ಇಷ್ಟು ಸಣ್ಣ ಪ್ರಮಾಣದಾಗ ಬಹಳ ಕೆಳಗೆ ತಂದ್ಬಿಟ್ರಲ್ಲ, ಯಾರು ಅರ್ಜಿ ಕೊಟ್ಟರು ಬಡ ಇದು ಸಿಗ್ತಾವ, ಪ್ರಚಾರ ಸಿಗ್ತದೆ ಅಂತ ಹೇಳಿ ಒಂಥರ ಆಯ್ತಲ್ಲ. ಅದಕ್ಕೆ ಯಾರೋ ಅರ್ಜಿ ಕೊಡ್ತಾರೆ, ಯಾವ ಅನುದಾನನೂ ಎಲ್ಲಿಯೂ ಮಿಸ್ಯೂಸ್ ಆಗಿಲ್ಲ, ಎಲ್ಲಿಯೂ ದುರ್ಬಳಕೆ ಆಗಿಲ್ಲ. ಎಲ್ಲ ಆಯಾ ಇಲಾಖೆಗಳಿಗೆ ಕಾರ್ಯದರ್ಶಿ ಇರ್ತಾರೆ, ಅದರ ಮೇಲೆ ಇನ್ನೊಬ್ಬ ಕಾರ್ಯದರ್ಶಿ ಇರ್ತಾನೆ, ಅದ್ರ ಮೇಲೆ ಪ್ರಿನ್ಸಿಪಲ್ ಕಾರ್ಯದರ್ಶಿ ಇರ್ತಾನೆ, ಅದ್ರ ಮೇಲೆ ಆರ್ಥಿಕ ಇಲಾಖೆ ಇರ್ತದೆ. ಯಾವ ಸಿದ್ದರಾಮಯ್ಯ ಏನು ಹೇಳಿದ ತಕ್ಷಣನೇ ಯಾವುದೋ ದುರ್ಬಳಕೆ ಆಗಲಿಕ್ಕೆ ಸಾಧ್ಯ. ಬಜೆಟ್ ಏನು ಅನುದಾನ ಇಟ್ಟಿದೆ ಆಯಾ ಬಜೆಟ್ ಪ್ರಕಾರ ನಡೀತಾ ಇದೆ. ಈಗ ಆರೋಪ ಮಾಡಬಹುದು, ಎಲ್ಲರ ಮೇಲೆ ಆರೋಪ ಮಾಡಬಹುದು, ಅಪರಾಧಿ ಆರೋಪಕ್ಕೆ ವ್ಯತ್ಯಾಸ ನಾವು ತನಿಖೆಗೆ ಹಿಂದೆ ಶಿವಶರಣವರ ಒಂದು ಮಾತು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇಲ್ಲಿ ಕೇಳಿ ಈ ರಾಷ್ಟ್ರದಾಗ ಹರ್ತಾಳ ಸ್ಟ್ರೈಕ್ ಮಾಡುವಾಗ ಎಲ್ಲಾರ್ದು ಮೂರ್ತಿಗಳು ಯಾರ್ಯಾರು ಎಲ್ಲರೂ ಸುಟ್ರದ, ಇವರೇ ಸುಟ್ರತ್ತೇನಿಲ್ಲ, ಅದು ಅವ್ರವ್ರು ಬಿಟ್ಟಿದ್ದದು. ಯಾವ ಪಕ್ಷ ಯಾರಿಗೂ ಆ ಜನ ಕೂಡಿದ ಜನ ಮಾಡ್ತಿರ್ತಾರೆ. ಈ ರಾಜ್ಯದಲ್ಲಿ ನಂದು ಕೇಳಪ್ಪ, ನಾ ಹೇಳೋದು ಕೇಳ, ನಿಮ್ ಪ್ರಶ್ನೆ ಮುಗಿತಲ್ಲ, ನಾ ಹೇಳ್ತೀನಿ ಕಾಂಗ್ರೆಸ್ ಇಂದ ಹೇಳ್ತೀನಿ. ಈ ರಾಷ್ಟ್ರದಲ್ಲಿ ಮಹಾತ್ಮ ಗಾಂಧಿಯನ್ನ ಕೊಲೆ ಮಾಡಿದ್ದು ಅಣಕು ಪ್ರದರ್ಶನ ಮಾಡ್ತಾ ಇದ್ದಾರೆ ರಸ್ತೆ ಮೇಲೆ. ಇನ್ನು ಇದಕ್ಕಿಂತಲೂ ಹೀನಾಯ ಪರಿಸ್ಥಿತಿ ಏನು ಈ ರಾಷ್ಟ್ರದ ಎಲ್ಲಿ ಬಂದ ಸಂಸ್ಕೃತಿ ಆ ಲೆವೆಲ್ ಬಂದ್ಬಿಟ್ಟಿದೆ. ಈಗ ರಾಜ್ಯಪಾಲರ ತನಿಖೆಗೆ ಆದೇಶ ಮಾಡಕ್ ಹೇಳಿದ್ರಿ, ತನಿಖೆಗೆ ಯಾರು ಹೆದರೇ ಇಲ್ಲ. JDS ಅವರು ಬಿಜೆಪಿ ರಾಜೀನಾಮೆ ಕೊಡು ಹೇಳ್ತಿದ್ದಾರೆ. ತನಿಖೆ ಮಾಡುತ್ತೆ ಎಲ್ಲರೂ ಒಂದು ವರ್ಡ್ ಹೇಳಿದ್ದಾರೆ ಅವರು.
ರಾಜ್ಯಪಾಲರು ದೂರು ಸಲ್ಲಿಸಿದ್ದಾರೆ ಅಬ್ರಾಹ್ಮನ್ ಅವರು ಇನ್ನೊಂದಿಬ್ಬರು ಅದ್ರ ಬಗ್ಗೆ ತನಿಖೆ ಆಗಲಿಕ್ಕೆ ಎಲ್ಲೂ ಹೇಳಿಲ್ಲ. ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ಇದೇ ಹೇಳ್ತಿದ್ದಾರೆ. ನೀವು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ತನಿಖೆಗೆ ಯಾರು ಹೆದರೇ ಇಲ್ಲ. ತನಿಖೆ ನಡೀಲಿ, ಪ್ರಕರಣ ಇತ್ಯರ್ಥ ಆಗಲಿ. ಈಗ ಹಿಂದ ಕಾಂಗ್ರೆಸ್ ಸರ್ಕಾರ ಇದ್ದಾಗ 2G ಹಗರಣ, 2G ಸ್ಪೆಕ್ಟ್ರಮ್ ಅಂತ ತಿಳಿಸಿದ್ರು. ಕೊನೆ ಸುಪ್ರೀಂ ಕೋರ್ಟ್ದಲ್ಲಿ ಏನಾಯ್ತದು, ಇದು 2G ಹಗರಣನೇ ಇಲ್ಲ, ಪ್ರಕರಣನೇ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ನಿರ್ಣಯ ಆಯ್ತು. ಈ ತರ ಮೂಡದ ಹಗರಣನೇ ಆಗಿಲ್ಲ. ಇವ್ರಿಗೆ ಬಿಜೆಪಿ ಅವರಿಗೆ ಒಂದು ಇದು ಇದೆ, ಚಟ ಇದೆ. ಈ ತರ ಸುಳ್ಳುಗಳನ್ನು 100 ಸಲ 1000 ಸಲ ಹೇಳಿ ಯಾರು ಹೆಗಲು ಮುಟ್ಕೊಂಡಿಲ್ಲ. ಇಲ್ಲಿ ಯಾರು ಹೆಗಲೇ ಮುಟ್ಕೊಂಡಿಲ್ಲ. ಯಾಕೆ ಹೆಗಲು ಮುಟ್ಕೋತೀವಿ ನಾವು? ಆರಾಮಾಗಿ ತನಿಖೆ ಸಲ ರೆಡಿ ಇದ್ದೀವಿ. ಇವರೇ ರಾಜೀನಾಮೆ ಕೇಳೋಣ. ಸಿದ್ದರಾಮಯ್ಯ ಅವರು ಒಂದೇ ನಿಮಿಷ, ಸಿದ್ದರಾಮಯ್ಯ ಅವ್ರ ಹೆಸರು ಒಂದ್ ಕಡೆ ಬೇಕಲ್ಲ. ನಿಮ್ದು ಯಾವ್ದೋ ಒಂದು ದಾಖಲೆ ಒಳಗೆ, ಮೂಡಾದ ದಾಖಲೆ ಒಳಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಒಂದ್ ಸಹಿ, ಒಂದ್ ಹೆಸರು, ಒಂದ್ ಏನಾದ್ರು ಬೇಕಲ್ಲ. ಸುಮ್ಮನೆ ದುರುದ್ದೇಶ. ಬಿಜೆಪಿ ಅವರು ತನಿಖೆನೇ ಹೇಳಿಲ್ಲ, ತನಿಖೆ ಮಾಡತ್ ಹೇಳೇ ಒಂದು ನೆನಪಿಡ್ರಿ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಏನು ಸರ್ಕಾರ ನಡೆಸ್ತಾ ಇದ್ದಾರೆ, ಅದರ ವಿರುದ್ಧವಾಗಿ ಇವತ್ತೇನು ಬಿಜೆಪಿ ಮತ್ತು JDS ದವರು ಏನು ಆರೋಪ ಮಾಡ್ತಾ ಇದ್ದಾರೆ, ಅದರಲ್ಲಿ ಏನು ಹುರುಳಿಲ್ಲ. ಏನಪ್ಪಾ ಅಂತಂದ್ರೆ ಇವ್ರಿಗೆ ಬಿಜೆಪಿ ಮತ್ತು JDS ದವ್ರಿಗೆ ಯಾವುದೇ ರೀತಿ ತಪ್ಪು ಹುಡುಕಾಡ್ಬೇಕಾದ್ರೆ ತಪ್ಪು ಸಿಗ್ತಾ ಇಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ. ಅದಕ್ಕೆ ಅವರು ಏನೋ ಒಂದು ನೆವ ಮಾಡಿಕೊಂಡು, ಯಾವ ಅಬ್ರಾಹಿಂ ಅನ್ನುವಂತ ಅವ ಆರೋಪಿ, ಈಗ ಸಾಕಷ್ಟು ಕೇಸ್ಗಳಲ್ಲಿ ಅವ ಆರೋಪಿ ಇದಾನ. ಅವನು ಒಂದು ಅರ್ಜಿಯನ್ನು ಸ್ವೀಕಾರ ಮಾಡಿ ಅದನ್ನ ಕೆಲವೇ ಗಂಟೆಗಳಲ್ಲಿ ಅದನ್ನ ಪ್ರಾಸಿಕ್ಯೂಷನ್ಗೆ ಕಳಿಸ್ತಾರ ರಾಜ್ಯಪಾಲರು. ಇದ್ರ ನಮ್ಗೆ ಏನ್ ಅನ್ಸತ್ತಪ್ಪ ಅಂತಂದ್ರ, ಈ ಅಬ್ರಾಹಿಂ ಕಡೆ ಇವರೇ ಒಂದು ಅರ್ಜಿ ತಗೊಂಡು ಸಿದ್ದರಾಮಯ್ಯನವ್ರ ಮೇಲೆ ಒಂದು ಆರೋಪ ಮಾಡುವಂತ ಒಂದು ಹುನ್ನಾರ ಇಲ್ಲಿ ನಡೆಯುತ್ತೆ. ದೇಶದ ರಾಜ್ಯದ ಜನರಿಗೆ ಇದು ಗೊತ್ತಾಗತ್ತ. ಈಗ ಕರ್ನಾಟಕ ಲೋಕಾಯುಕ್ತ ಮತ್ತು SIT ಅವರು ಈಗಾಗಲೇ ಪ್ರಾಥಮಿಕ ಸಂಸ್ಥೆಗಳ ತನಿಖೆ ನಡೆಸಿ ಈಗ ಕುಮಾರಸ್ವಾಮಿ ಮೇಲೆ, ಶಶಿಕಲಾ ಜೊಲ್ಲೆ ಹಾಗೂ ಮುರುಗೇಶ್ ನಿರಾಣಿ, ಜನಾರ್ದನ್ ರೆಡ್ಡಿ ಅವರ ಮೇಲೆ ಕೂಡ ಆರೋಪಗಳನ್ನ 1 ವರ್ಷದ ಹಿಂದಿನದಾವು. ಅದನ್ನ ಯಾಕೆ ಇವರು ಕಸದ ಬುಟ್ಟಿಗೆ ಹಾಕಿ ಮುಖ್ಯಮಂತ್ರಿಗಳ ಅರ್ಜಿಯನ್ನು ಸ್ವೀಕಾರ ಮಾಡಿ ಪ್ರಾಸಿಕ್ಯೂಷನ್ ಕಳಿಸ್ತಾರಪ್ಪ ಅಂದ್ರೆ ಇದ್ರ ಹುನ್ನಾರ ನಾವೆಲ್ಲ ಕರ್ನಾಟಕ ರಾಜ್ಯದ ಜನತೆ ಅರ್ಥ ಮಾಡ್ಕೋಬೇಕಾಗೈತಿ. ಇವತ್ತೇನು ಶೋಷಿತ ಸಮುದಾಯಗಳ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರಲ್ಲಿ ಒಂದು ಆರೋಪ ಗೂಬೆ ಕುಂಡ್ರಿಸಿ ಹಿಂಬಾಗಲಿಂದ ಸರ್ಕಾರ ರಚಿಸಬೇಕಾದ್ರೆ ಒಂದು ಹುನ್ನಾರ ಮಾಡ್ತಾ ಇದ್ದಾರೆ ಅಷ್ಟೇ. ಅದಕ್ಕ ಸಮುದಾಯಗಳು, ಎಲ್ಲ ಸಮುದಾಯಗಳು, ಇವತ್ತ ಶೋಷಿತ ಸಮುದಾಯ ಅಲ್ಲ, ಎಲ್ಲಾ ಸಮುದಾಯಗಳ ಒಂದು ರಾಜಕಾರಣ ಇವತ್ತು ರಾಜ್ಯದಲ್ಲಿ ಮಾಡ್ತಾ ಇದ್ದಾರಪ್ಪ ಅಂದ್ರೆ ಅದು ಸಿದ್ದರಾಮಯ್ಯನವರು. ಅದಕ್ಕಾಗಿ ನಾವು ಕರ್ನಾಟಕದ ಜನತೆಗೆ ಒಂದು ಏನ್ ಕರೆ ಕೊಡ್ತಾ ಇದ್ದೀವಪ್ಪ ಅಂತಂದ್ರ, ಇವತ್ತೇನು ಒಳ್ಳೆ ಆಡಳಿತ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯ ಪರವಾಗಿ ನಾವೆಲ್ಲಾ ಸಮುದಾಯದವರು ಇರ್ತೀವಿ ಅನ್ನುವಂತ ಒಂದು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀವಿ ನಾವು. ಅದಕ್ಕಾಗಿ 27 ಆಗಸ್ಟ್ 2024 ಏನ ರಾಜಭವನ ಚಲೋ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಮುದಾಯದ 11 ಗಂಟೆಗೆ ಫ್ರೀಡಂ ಪಾರ್ಕ್ನಿಂದ ಗಾಂಧಿ ನಗರ ಬೆಂಗಳೂರಿಂದ ರಾಜಭವನಕ್ಕೆ ಚಲೋ ಅನ್ನೋ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಅದಕ್ಕಾಗಿ ಜಿಲ್ಲೆಯ ಎಲ್ಲ ಸಮುದಾಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಈ ಪತ್ರಿಕಾ ಮಾಧ್ಯಮ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಅದಕ್ಕಾಗಿ ನಾವೆಲ್ಲರೂ